ಏನೋ ನೀನ್ ದೊಡ್ಡದಾಗ ದಬಾಕ್ತಿಯ ಅಂತ ನಿನ್ ಜೊತೆ ಸೇರ್ಕೊಂಡಿದ್ದೆ. ಈಗ ನೋಡಿದ್ರೆ ಆ ಊರಲ್ಲಿ ಮರ್ಯಾದೆನೂ ಇಲ್ಲ, ಮೆಸ್ಸು ಮನೆನೂ ಇಲ್ದೇ ಇರೋಂಗಾಯ್ತು ನನ್ಗೆ. ಆ ನಂಜಮ್ಮಂಗೆ ನಿನ್ ಜೊತೆ ಸೇರಿದ್ರೆ ಏನು ಸಿಗಕ್ಕಿಲ್ಲ ಅಂತ ಮುಂಚೆನೆ ಗೊತ್ತಾಯ್ತು ಅನ್ಸುತ್ತೆ. ಅದಕ್ಕೆ ಅವಳು ಕಾಲ್ ಕಿತ್ಲು, ನಾನ್ ನಿನ್ ಜೊತೆ ಸೇರ್ಕೊಂಡು ಸತ್ತೆ. ನಿಂಗೆ ಅಷ್ಟೊಂದು ಲಾಸ್ ಆಗುತ್ತೆ ಅನ್ನೋದಾಗಿದ್ರೆ ನೀನು ಅವತ್ತೆ ಕಾಲ್ ಕೀಳ್ಬೇಕಿತ್ತು. ನೀನ್ ಕೊಟ್ಟಿದ್ ಬಿಲ್ಡಪ್ ನೋಡಿದ್ರೆ ನೀನ್ ಎಲೆಕ್ಷನ್ ಅಲ್ಲಿ ಗೆಲ್ತಿ ಅನ್ಕೊಂಡಿದ್ದೆ. ಅದು ಅಲ್ದೆ ಆ ಪುಟ್ಟಕ್ಕನ್ ಬೇರೆ ಬಲೆಗೆ ಹಾಕೊಂಡಿದೀನಿ ಅಂತಂದೆ. ಈಗ ನೋಡಿದ್ರೆ ಅವಳೆ ನಿನ್ ಕೈಗೆ ಚಿಪ್ ಕೊಟ್ಲು. ಆ ಪುಟ್ಟಕ್ಕ ಯಾವತ್ತಿದ್ರು ಧರ್ಮದ ಕಡೆ ಅಂತ ಗೊತ್ತಿತ್ತಲ್ಲ ರಾಧಾ, ಅವ್ರನ್ನ ಹೇಗ್ ನಂಬ್ದೆ ನೀನು? ಅಂದ್ರೆ ನಾನು ಅಧರ್ಮನ? ಏನಿನ್ ಧರ್ಮನ ಅದೆಲ್ಲ ನಂಗೆ ಗೊತ್ತಿಲ್ಲ ರಾಧಾ. ಆದ್ರೆ ನೀನು ನಮ್ದವ್ರಿಗೆ ಕೈಗೆ ಚಿಪ್ ಅಂತೂ ಕೊಡ್ತೀಯ. ರಾಜಿ ಅವರೇ, ಏನು ನನ್ ಸೋತಿದ ತಕ್ಷಣ ಎಲ್ಲ ನಂದೇ ತಪ್ಪು ಅನ್ನೋ ತರ ಮಾತಾಡ್ತಿದ್ದೀರಲ್ಲ? ಇಷ್ಟು ದಿವಸ ನೀವು ಆ ಪುಟ್ಟಕ್ಕನ ಮನೇಲೆ ಇದ್ರಿ ತಾನೆ, ನೀವೇನ್ ಕಿತ್ತಬಾಕದ್ರಿ? ಓಹೋ, ನಿನ್ ವಿರುದ್ಧ ನಾನು ಮಾತಾಡದೆ ಅಂತ ಇವಾಗ ಈ ತಪ್ಪುನೆಲ್ಲ ನನ್ ಕಡೆ ತಿರ್ಗ್ಸಕ್ ನೋಡ್ತಿದ್ಯಾ? ನನ್ ವಿರುದ್ಧ ಮಾತಾಡ್ತಿದ್ಯಾ? ಹೌದು ಕಣೆ, ಎಲ್ಲ ನಿಂದೇ ತಪ್ಪು. ಕಣೆನಾ? ಹೌದು ಕಣೆಲೆ. ಕಣಲೇನಾ? ನೋಡು, ಈಗ ನಿಜ ಹೇಳ್ತಾ ಇದೀನಿ ಕೇಳು. ಇಷ್ಟು ದಿವಸ ನಿನ್ನನ್ನು ಬಳಸ್ಕೊಂಡಿದ್ದೆ ನನ್ ಕೆಲ್ಸ ಆಗ್ಬೇಕು ಅಂತ. ನಾನ್ ಯಾ ಮಾರಿಸ್ದೆ, ನೀನ್ ಯಾ ಮಾರ್ದೆ. ಈಗ ಜಾಸ್ತಿ ಮಾತಾಡ್ಬೇಡ, ಹೋಗ್ತಾ ಇರು. ಅಯ್ಯೋ ಮನೆ ಆಳಿ, ಈಟ್ ದಿನ ನಿನ್ ಮೆಸ್ ಕೊಡಿಸ್ತೀನಿ, ಮನೆ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಬಳಸ್ಕೊಂಡೆ ಅಂತ ಹೇಳ್ತಿದ್ಯಾ? ಹೌದು, ಆ ನಂಜಮ್ಮ ಚಾಲಾಕಿ, ಅದಕ್ಕೆ ಅರ್ಧದಲ್ಲೇ ಜಾರ್ಕೊಂಡ್ಲು. ಆದ್ರೆ ನೀನು ಅವಿವೇಕಿ, ಸಿಕ್ಕಾಕೊಂಡೆ. ಹಂಗಾರೆ ನನ್ ಮನೆ ಮೆಸ್ಸು ಆಗ್ಲೇ ಪುಟ್ಟಕ್ಕ ಹತ್ರ ಖಾಲಿ ಪೇಪರ್ಗೆ ಸೈನ್ ಮಾಡಿಸ್ಕೊಂಡ್ ಆಗಿದೆ. ಮೆಸ್ಸು ಮನೆನ ನನ್ನ ಹೆಸರಿಗೆ ಬರ್ಕೊಳ್ತೀನಿ. ಆ ಮೆಸ್ಸು ಮನೆ ನಂದಾಗ್ಲಿ. ಅವ್ರೇ ನನ್ನನ್ನ ಊರ್ ಬಿಟ್ಟು ಓಡಿಸೋದು, ನಾನೇ ಅವ್ರನ್ನ ಊರ್ ಬಿಟ್ಟು ಓಡಿಸ್ತೀನಿ. ಏ ಬೇಸ್ ಚಂದ್ರು, ಹೆಣ್ಣು ಕೊಟ್ಟರು ಅತ್ತೆ ಮನೆ ಮ್ಯಾಕೆ ಇಟ್ಟೊಂದು ಅಭಿಮಾನ ಇಟ್ಕೊಂಡಿದ್ದಿಲ್ಲ ನೀನು ಕಣಯ್ಯ ಅಳಿಮಯ್ಯ ಅಂತಂದ್ರೆ. ಕಾಳಿ, ನೀನು ಇದೆಯಾ ನೋಡು, ಕಲ್ತ್ಕೋ. ಬಾಬು, ನೀನು ನನಗೆ ಹೆಣ್ಣು ಕೊಟ್ಟು ನೋಡು, ನಾನು ಹೆಂಗ್ ವಾದ ಮಾಡ್ತೀನಿ ಅಂತ ಗೊತ್ತಾಯ್ತದ. ಬಲಾರ ನನ್ನ ಮಗ ನೀನು, ಅದಕ್ಕೆ ಇನ್ನೂ ಹೆಣ್ಣು ಸಿಕ್ಕಿಲ್ಲ ನಿಂಗೆ. ತುಂಬಾ ಥ್ಯಾಂಕ್ಸ್ ಚಂದ್ರು ಅಣ್ಣ, ನಿಮ್ಮಿಂದ ಅತ್ತೆ ಬಾಳಿದ ಮನೆ ಉಳಿತು. ರೀ, ಖುಷಿ ಆಯ್ತಲ್ವಾ? ಏನಾದ್ರೂ ಮಾತಾಡ್ರಿ. ಸಿರಿ, ಮನ್ಸ ತೆಪ್ ಮಾಡೋದು ಸಹಜ. ತಿದ್ಕೊಂಡ್ ಮುಂದೋಗೋದು ಮನ್ಸಿನ ಲಕ್ಷಣ. ಹಂಗ್ ತಿದ್ಕೊಂಡಾಗ ಅವ್ರನ್ನ ಕ್ಷಮಿಸಿ ನಾವು ದೊಡ್ಡವರಾಗಬೇಕು. ನಿಮ್ ಬಾಬಾ ನಿಮ್ಗೋಸ್ಕರ ಎಂತ ಒಳ್ಳೆ ಕೆಲಸ ಮಾಡೋನೆ. ಹೋಗು, ಅವನಿಗೆ ಧನ್ಯವಾದ ತಿಳಿಸು. ಇಟ್ಸ್ ಓಕೆ ಕಂಟಿ, ನೀವೆಲ್ಲರೂ ಚೆನ್ನಾಗಿರ್ಬೇಕು, ಅದಷ್ಟೇ ಸಾಕು ನನಗೆ. ಏ ಗುರು, ಇದೇನಿದು ಬಾವನ್ ತಪ್ಕೊಂಡು ಖುಷಿ ಪಡ್ತೀಯ ಅಂತ ಅನ್ಕೊಂಡ್ರೆ ಬರೀ ಥ್ಯಾಂಕ್ಸ್ ಹೇಳ್ತಿದ್ಯಾ?
ಹೊಸ್ದಾಗಿ ಹೋಟ್ಲ್ ಓಪನ್ ಮಾಡ್ತಿದ್ಯಂತೆ. ಈ ವಿಷಯ ನನಗೆ ಹೇಳಲೇ ಇಲ್ಲ. ಇದೇನಾ ನೀನು ನಮ್ಮ ಸ್ನೇಹ ಕೊಡ್ತಿರೋ ಬೆಲೆ? ಹೇಳಿದಿದ್ರೆ ಏನ್ ಮಾಡಿರ್ತಿದ್ದೆ? ಇದೇನೋ ಹಿಂಗೆ ಹೇಳ್ತಿದ್ಯಾ? ನೀನು ಯಶಸ್ ಬಯಸೋ, ನಾನು ಹೇಳಿದ್ರೆ ಖುಷಿ ಪಡ್ತಿರ್ಲಿಲ್ವೇ? ಜೊತೆಗೆ ನಿಂತು ನಿನ್ಗೇನ್ ಬೇಕೋ ಸಹಾಯ ಮಾಡ್ತಿದ್ದೆ. ನೀನ್ ನನ್ ಜೊತೆ ನಿಲ್ಲದ್ ಬ್ಯಾಡ ಅಂತಲೇ ನಾನು ಇಂಥವ ಹೇಳಿಲ್ಲ. ಏನೋ ಹೇಳ್ತಿದ್ಯಾ? ನೋಡು ಕಾಳಿ, ಪ್ರತಿಯೊಬ್ಬರಿಗೂ ಅವ್ರದೇ ಜೀವನ ಅಂತ ಇರ್ತದೆ. ಜೀವನ ಪೂರ್ತಿ ನೀನ್ ನನ್ಗೆ ಸಹಾಯ ಮಾಡ್ಕೊಂಡಿದ್ರೆ ನೀನು ನಿಂದು ಅಂತ ಸ್ವಂತ ಜೀವನ ಕಟ್ಕೊಳ್ಳೋದು ಯಾವಾಗ ಹೇಳು? ಜೀವನ ಎರಡು ನೀನೇ ಆಗಿರ್ಬೇಕಾರೆ ನಂದು ಅಂತದ್ ಹೇಳ್ತದೆ ಹೇಳು. ಏನಂದೆ? ನಾನೇನಂದೆ? ಏನು ಹೇಳಿಲ್ವಲ್ಲ. ಜೀವನ ಪೂರ್ತಿ ಹಿಂಗೆ ಗೊಣಗ್ತಾ ಇರ್ಬೇಕ ಹೊರ್ತು ನೀನ್ ಅನ್ಕೊಂಡಿದ್ ಯಾವ್ದು ದಿಟ್ಟಾಕಿಲ್ಲ. ನೋಡು ಕಾಳಿ, ನನ್ ವ್ಯಾಪಾರ ಸಂದಾಗಾದ್ಮ್ಯಾಕೆ ನಾನೇ ನಿಂಗೆ ಲೋನ್ ಮಾಡಿಸ್ಕೊಡ್ತೀನಿ. ನಂತರನೇ ನೀನು ಟೌನಾಗ ಒಂದ್ ಮೆಸ್ನ ಓಪನ್ ಮಾಡ್ಕೊಂಡು ನಿನ್ ಜೀವನ ಕಟ್ಕೋ. ನೀನ್ ಲೋನ್ ಮಾಡಿಸಿನ ಅಂಗಡಿ ಇಟ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ ಕಣವೆ. ನಾನ್ ಸಾಯ ಗಂಟ ನೀನ್ ನೆರಳಾಗಿರ್ಬೇಕು, ಅದೇ ನನ್ನ ಆಸೆ. ಹಂಗೆ ಇರ್ತೀನಿ. ತಲೆ ಕೆಟ್ಟವಂತರ ಮಾತಾಡ್ಬೇಡ. ನಿನ್ ಜೀವನ ನನ್ ಜೀವನ ಒಂದಕ್ಕಕ್ ಸಾಧ್ಯನೇ ಇಲ್ಲ. ಸಾನವ್ವ, ನೀನು ಮನ್ಸು ಮಾಡಿದ್ರೆ ಸಾಧ್ಯ ಆಯ್ತು.